ಇದಿಷ್ಟು ಒಂದು ಕಡೆ ಆದರೆ ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಕೇಸ್ ಏನು ನಡೀತಾ ಇತ್ತಲ್ಲ ಮುಖ್ಯಮಂತ್ರಿ ಅವರ ಪತ್ನಿಯವರ ಮೇಲೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಅಂದರೆ ವಿಚಾರಣೆಗೆ ಇವರು ಹಾಜರಾಗಬೇಕು ಅಂತ ಇಡಿ ಅವರು ಹೇಳಿದರು. ಇವರು ಮತ್ತು ಭೈರತಿ ಸುರೇಶ್ ಅದನ್ನು ಹೈಕೋರ್ಟ್ ರದ್ದು ಮಾಡಿತ್ತು. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಈಗ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆಗೆ ಹಾಜರಾಗೋದು ಬೇಕಿಲ್ಲ ಅಂತ ರದ್ದು ಮಾಡಿದೆ. ಸೊ ಹಾಗಾಗಿ ಒಂದು ರೀತಿ ದೊಡ್ಡ ಗೆಲುವು ಅಂತಲೇ ಹೇಳ್ಬೋದು ರಾಜಕೀಯವಾಗಿ. ಈ ನಡುವೆ ಕೆಲವರು ಕಾಂಗ್ರೆಸ್ನ ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು BJP ವಿರುದ್ಧ ಹರಿಹಾಯ್ತಾ ಇದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿ ಈ JDS ಮತ್ತು BJP ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಮೊದಲು ಕ್ಷಮೆ ಕೇಳಿ ಬಹಿರಂಗವಾಗಿ ಅಂತ ಹೇಳಿದ್ದಾರೆ. ಸೊ ಈ ಇಡಿ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಏನೆಲ್ಲ ಹೇಳ್ತು, ಏನಾಯಿತು ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಮೂಡಾ ಕೇಸಲ್ಲಿ ಸಿಎಂ ಪತ್ನಿಗೆ ರಿಲೀಫ್, ಸುಪ್ರೀಂ ಮೆಟ್ಟಿಲೇರಿದ್ದ ಇಡಿಗೆ ಛೀಮಾರಿ. ಹೌದು, ಮೈಸೂರಿನ ಮೂಡಾ 14 ಸೈಟ್ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಸಮನ್ಸ್ ರದ್ದು ಮಾಡಿರೋದನ್ನು ಪ್ರಶ್ನಿಸಿ ಇಡಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಈ ಮೂಲಕ ಮೂಡಾ ಕೇಸ್ಗೆ ಸುಪ್ರೀಂ ಕೋರ್ಟ್ ಇತಿಶ್ರೀ ಹಾಡಿದೆ. ಸಿಎಂ ಪತ್ನಿ ಪಾರ್ವತಿ ಕಳಂಕ ಮುಕ್ತರಾಗಿದ್ದಾರೆ. ರಾಜಕೀಯ ಯುದ್ಧ ಮತದಾರರ ಮುಂದೆ ಮಾಡಲಿ, ಇಡಿಯನ್ನ ಬಳಕೆ ಯಾಕೆ? ಸುಪ್ರೀಂ ಕೋರ್ಟ್ ಪ್ರಶ್ನೆ. ಮೂಡಾ ಹಗರಣದಲ್ಲಿ ಆರೋಪಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ BM ಪಾರ್ವತಿ ಅವರಿಗೆ ನೀಡಲಾದ ಸಮನ್ಸ್ ರದ್ದುಗೊಳಿಸಿದ್ದ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಇಡಿ ವರ್ತನೆಗೆ ತೀವ್ರ ಅಸಮಾಧಾನ, ಅತೃಪ್ತಿ ವ್ಯಕ್ತಪಡಿಸಿದೆ. ಇಡಿಗೆ ಸುಪ್ರೀಂ ಛೀಮಾರಿ. ರಾಜಕೀಯ ಸಮರಗಳನ್ನ ನ್ಯಾಯಾಲಯದ ಹೊರಗೆ ನಡೆಸಬೇಕು. ಇಂತಹ ಕದನ ನಡೆಸಲು ಇಡಿಯನ್ನ ಏಕೆ ಬಳಸಿಕೊಳ್ಳಲಾಗ್ತಾ ಇದೆ? ದುರಾದೃಷ್ಟವಶಾತ್ ನನಗೆ ಮಹಾರಾಷ್ಟ್ರದಲ್ಲಿ ಇಂತಹ ಒಂದಿಷ್ಟು ಅನುಭವ ಇದೆ. ದಯವಿಟ್ಟು ಟೀಕಿಸಲು ನಮ್ಮನ್ನ ಪ್ರೇರೇಪಿಸದಿರಿ, ಇಲ್ಲವಾದರೆ ನಾವು ಜಾರಿ ನಿರ್ದೇಶನಾಲಯದ ಬಗ್ಗೆ ತುಂಬಾ ಕಠಿಣವಾಗಿ ಮಾತನಾಡಬೇಕಾಗುತ್ತದೆ. ರಾಜಕೀಯ ಹೋರಾಟಗಳು ಮತದಾರರ ಮುಂದೆ ನಡೆಯಲಿ, ಇದಕ್ಕಾಗಿ ಇಡಿಯನ್ನ ಏಕೆ ಬಳಸಿಕೊಳ್ಳಲಾಗುತ್ತಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನ ಮೂಡಾದಲ್ಲಿ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭಾರಿ ಅಕ್ರಮ ನಡೆದಿದೆ, ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಭಾರಿ ಕಾನೂನಿನ ಗೆಲುವು ಸಿಕ್ಕಂತಾಗಿರುವಂಥದ್ದು. ಇಡಿ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು. ಇವತ್ತು ಈ ಪ್ರಕರಣದ ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಡಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಇಡಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿತ್ತು. ಇವತ್ತು ಆ ಅರ್ಜಿಯನ್ನು ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ BR ಗವಾಯಿ ಅವರು ವಿಚಾರಣೆಯನ್ನು ನಡೆಸಿದ್ರು. ವಿಚಾರಣೆಯನ್ನು ನಡೆಸಬೇಕು ಸಂದರ್ಭದಲ್ಲಿ ಇಡಿಗೆ ಖುದ್ದು ತರಾಟೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ರಾಜಕೀಯ ಮಾಡುವಂತದ್ದು ಏನೇ ಇದ್ರೂ ಕೂಡ ಕೋರ್ಟ್ನ ಹೊರಗಡೆ ಮಾಡಿಕೊಳ್ಳಿ, ಕೋರ್ಟ್ನ ಒಳಗಡೆ ರಾಜಕೀಯ ಮಾಡಬೇಡಿ, ಈ ರೀತಿಯಾದಂಥ ರಾಜಕೀಯ ಪ್ರೇರಿತ ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ಗೆ ತರಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಇಡಿಗೆ ಕಿವಿ ಹಿಂಡುವಂತ ಕೆಲಸವನ್ನ ಮಾಡಿತು. ಈ ಪ್ರಕರಣವನ್ನ ರದ್ದು ಮಾಡುವಂತ ಕೆಲಸವನ್ನ ಇಡಿ ಸಲ್ಲಿಸಿದಂತ ಅರ್ಜಿಯನ್ನು ವಜಾ ಮಾಡುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಹೀಗಾಗಿ ಮೂಡಾ ಪ್ರಕರಣದಲ್ಲಿ ಏನು ಬಹಳ ದೊಡ್ಡ ಆರೋಪಗಳು ಕೇಳಿ ಬಂದಿತ್ತು, ಆ ಎಲ್ಲ ಆರೋಪಗಳಿಗೂ ಸುಪ್ರೀಂ ಕೋರ್ಟ್ ಈಗ ಬ್ರೇಕ್ ಹಾಕಿದೆ. ಸುಪ್ರೀಂ ಎಚ್ಚರಿಕೆ ಬೆನ್ನಲ್ಲೇ ಕೇಸ್ ವಾಪಸ್, ಹೈಕೋರ್ಟ್ ಆದೇಶದಲ್ಲಿ ಲೋಪವಿಲ್ಲ. ಸುಪ್ರೀಂ ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಕುಟುಕುತ್ತಿದ್ದಂತೆ ಬೆಸ್ತು ಬಿದ್ದ ಇಡಿ ಪರ ವಕೀಲ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ರಾಜು, ನಾವು ಪ್ರಕರಣದಿಂದ ಹಿಂದೆ ಸರಿಯುತ್ತೇವೆ, ಆದರೆ ಅದನ್ನ ಪೂರ್ವ ನಿರ್ದೇಶನವೆಂದು ಪರಿಗಣಿಸಬಾರದು ಅಂತ ಮನವಿ ಮಾಡಿದರು. ನಂತರ ಅರ್ಜಿ ತಿರಸ್ಕರಿಸಿದ ನ್ಯಾಯಾಲಯ ಸಮನ್ಸ್ ರದ್ದುಗೊಳಿಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠದ ತಾರ್ಕಿಕತೆಯಲ್ಲಿ ಯಾವುದೇ ದೋಷವಿಲ್ಲ ಅಂತ ಹೇಳಿತು. ಪ್ರಕರಣಕ್ಕೆ ಸಂಬಂಧಪಟ್ಟ ವಿಶೇಷ ಸಂದರ್ಭ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ನಾವು ಅರ್ಜಿಯನ್ನ ತಿರಸ್ಕೃತಗೊಳಿಸಿದ್ದೇವೆ. ಕೆಲವು ಕಠಿಣ ಟೀಕೆಗಳನ್ನ ಇಡಿ ವಿರುದ್ಧ ಮಾಡಲು ಅವಕಾಶ ನೀಡದೇ ಇದ್ದುದಕ್ಕೆ ASG ಅವರಿಗೆ ಧನ್ಯವಾದ ಹೇಳಬೇಕು ಅಂತ ನ್ಯಾಯಾಲಯ ಕುಟುಕ್ತು. ಸುಪ್ರೀಂ ಆದೇಶದ ಬೆನ್ನಲ್ಲೇ ಸಿಎಂ ಟ್ವೀಟ್, ರಾಜ್ಯದ ಕ್ಷಮೆ ಕೇಳಲು ಬಿಜೆಪಿಗೆ ಒತ್ತಾಯ. ಇನ್ನು ಸುಪ್ರೀಂ ಆದೇಶದ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ, ಪತ್ನಿ ವಿರುದ್ಧ ಅಪಪ್ರಚಾರ ಮಾಡಿದ ವಿಪಕ್ಷಗಳು ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮಾನಸಿಕ ಕಿರುಕುಳ ಮರೆಯಲಾರೆ. ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಪಾರ್ವತಿಯವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ CBI ಮತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕ ಕಿರುಕುಳವನ್ನ ನಾನೆಂದೂ ಮರೆಯಲಾರೆ. ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲ ಕಲ್ಪಿತ ಆರೋಪಗಳನ್ನು ಮಾಡುತ್ತಾ ಬಂದಿರುವ ರಾಜ್ಯದ BJP ಮತ್ತು JDS ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಅನ್ನೋದು ಉಳಿದುಕೊಂಡಿದ್ರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಸಚಿವ ಮಹಾದೇವಪ್ಪ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ BJP ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ.
ನಾನು ಮೊದಲನೇ ದಿವಸದಿಂದಾನು ಕಳೆದ ವರ್ಷದಿಂದಾನು ನಾನು ಹೇಳಿದ್ದೆ, ನಾನಾಗ್ಲಿ ಪಾರ್ವತಿ ಮೇಡಮ್ ಅವರಾಗ್ಲಿ ಕಿಂಚಿತ್ತೂ ನಾವು ತಪ್ಪು ಮಾಡಲಿಲ್ಲ. ಬಿಜೆಪಿಯವರು JDS ಅವರು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದ್ದಾರೆ. ಮಾಡದಿರೋ ಅಂತ ತಪ್ಪನ್ನ ನಮ್ಮ ಮೇಲೆ ಹೇರಿ ನಮ್ಗೇನೋ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರಿಂದ ಇವತ್ತು ಈ ದೇಶದ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇವತ್ತು ನಮಗೆ ಉಳಿಸಿದೆ, ಪಾರ್ವತಿ ಮೇಡಮ್ ಅವ್ರಿಗೆ ಉಳಿಸಿದೆ. ನ್ಯಾಯಾಲಯಗಳು ಯಾವತ್ತೂ ಕಟ್ಟ ಕಡೆ ವ್ಯಕ್ತಿಗೂ ಸಹ ನ್ಯಾಯವನ್ನು ಕೊಡುವಂತ ಕೆಲಸ ಮಾಡ್ತವೆ. ಅವರು ಯಾರಿಗೂ ಈಲ್ಡ್ ಆಗೋರಲ್ಲ. ಯಾರು ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಮಾನ್ಯ ನ್ಯಾಯಾಂಗ ವ್ಯವಸ್ಥೆ, ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇತ್ತು. ಆ ವಿಶ್ವಾಸದ ಪ್ರಕಾರನೇ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. ಇನ್ನು ಮೂಡಾ ಕೇಸಲ್ಲಿ ಸಿಎಂ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟರು ಕಾನೂನು ಹೋರಾಟ ನಡೆಸೋ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೈಟು ಪಡೆದಿದ್ದು ತಪ್ಪಿಲ್ಲ ಅಂದ ಮೇಲೆ ಯಾಕೆ ವಾಪಸ್ ಕೊಟ್ರು, ತಪ್ಪು ಮಾಡದಿದ್ದ ಮೇಲೆ ಯಾಕೆ ವಾಪಸ್ ಕೊಟ್ರು, ಹಾಗಾದ್ರೆ ಮತ್ತೆ ಸೈಟು ವಾಪಸ್ ಪಡೆದುಕೊಳ್ಳಿ ನೋಡೋಣ ಅಂತ ಸವಾಲೆಸೆದಿದ್ದಾರೆ. ಮೂಡಾ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತಲೂ ಅಶೋಕ್ ಹೇಳಿದ್ದಾರೆ. ಮೂಡಾ ಕೇಸ್ ವಿರುದ್ಧವಾದಂಥ ಒಂದು ಹೋರಾಟವನ್ನು ಬಿಜೆಪಿ ಮಾಡಿತ್ತು. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಕೋಟ್ಯಾಂತರ ರೂಪಾಯಿ ಸೈಟನ್ನು ತಪ್ಪಾಗಿಲ್ಲ ಅಂತ ಹೇಳಿದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಈಗ ಇಟ್ಕೊಂಬೋದಲ್ಲ ವಾಪಸ್ ಅವರು. ಕೋರ್ಟ್ ಏನು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡಬೇಕು, ಪ್ರಶ್ನೆನೇ ಇಲ್ಲ. ಆದರೆ ನಾನು ಕಾಂಗ್ರೆಸ್ ಅವರಿಗೆ ಪ್ರಶ್ನೆ ಹಾಕೋದು, ತಪ್ಪು ಮಾಡಿಲ್ಲ ಅಂದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಹಂಗಾರೆ ವಾಪಸ್ ತಗೊಂಬಿಡಿ. ಈಗ ಅದರಿಂದ ನಮ್ಮ ಹೋರಾಟ ಮೂಡಾ ಬಗ್ಗೆ ನಮ್ಮ ಹೋರಾಟ ನಿಲ್ಲಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ಬಿಗ್ ರಿಲೀಫ್. ಮತ್ತೆ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಇಮೇಜ್. ಮೂಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಮೊದಲ ದಿನದಿಂದ ಹೇಳ್ತಾ ಇದ್ರು. ರಾಜಕೀಯ ಕಾರಣಕ್ಕೆ ಇಡಿಯನ್ನ ಬಳಸಿಕೊಂಡಿದೆ ಅಂತ ಅವರು ಆರೋಪಿಸಿದ್ರು. ಅವರ ಆರೋಪಕ್ಕೆ ಪೂರಕವಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ಇಡಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಸಿಎಂ ಸಿದ್ದುಗೆ ಮತ್ತೆ ಶಕ್ತಿ ಬಂದಂತಾಗಿದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಮೇಲೆ ಬಂದಿರುವ ಭ್ರಷ್ಟಾಚಾರ ಆರೋಪ ಕಳೆದು ಮತ್ತೆ ಕ್ಲೀನ್ ಇಮೇಜ್ ಗಿಟ್ಟಿಸಿಕೊಂಡಿದ್ದಾರೆ. ಆ ಮೂಲಕ ಸಿಎಂ ಬದಲಾವಣೆ ಚರ್ಚೆ ನಡುವೆ ಇದು ಅತಿ ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಈ ಬೆಳವಣಿಗೆಗಳ ಮಧ್ಯೆ 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಅಂತ ಆಪ್ತೇಷ್ಟರು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಚೇಂಜ್ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇನ್ನು 2 ವರ್ಷ 10 ತಿಂಗಳ ಮುಖ್ಯಮಂತ್ರಿ ಇರ್ತಾರೆ. ಯಾಕೆ ಇದನ್ನು ಗಟ್ಟಿಯಾಗಿ ಹೇಳ್ತೇನೆ ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಎಲೆಕ್ಟೆಡ್ ಹಿಮ್ ಇನ್ ದ ಲೆಜಿಸ್ಲೇಚರ್ ಪಾರ್ಟಿ. ಚೇಂಜ್ ಮಾಡಬೇಕಾದ್ರೆ ಪಾರ್ಟಿ ಹೈಕಮಾಂಡು ಶಾಸಕರ ಅಭಿಪ್ರಾಯವನ್ನು ಪಡೆದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ಪರಿಸ್ಥಿತಿ ಉದ್ಭವಿಸಲಿಲ್ಲ ಅಂತ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಖರ್ಗೆ ಅವರು ಹೇಳಿದ್ದಾರೆ, ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್. MLAಗಳ ಕೇಳಿಬಿಟ್ಟು ಅಂತ ಹೇಳಿದರೆ, ಹೀಗಾಗಿ ಸಿದ್ದರಾಮಯ್ಯ ಚೇಂಜ್ ಆಗಲ್ಲ, ಈಸ್ ಎ ಮಾಸ್ ಲೀಡರ್. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ಅನುಭವಿಸಿದ್ರು. ಜೊತೆಗೆ ರಾಜಕೀಯವಾಗಿ ಮತ್ತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೃಷ್ಟಿಯಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ, ಜೊತೆಗೆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ. ಜೊತೆಗೆ ಇದು ರಾಜಕೀಯವಾಗಿಯೂ ಕೂಡ ಬಲ ತಂದಿದೆ ಅಂತ ವಿಶ್ಲೇಷಣೆಗಳಾಗ್ತಾ ಇದೆ. ಯಾಕೆಂದ್ರೆ ರಾಜಕೀಯವಾಗಿ ಏನೆಲ್ಲ ಫೇಸ್ ಮಾಡಬೇಕು ಮಾಡೇ ಮಾಡ್ತೇನೆ, ಆದರೆ ಕಾನೂನಾತ್ಮಕವಾಗಿಯೂ ಕೂಡ ನಾನು ಗೆದ್ದು ಉತ್ತರವನ್ನು ಕೊಡ್ತೇನೆ ಅಂತ ಅವತ್ತಿನ ಸಂದರ್ಭದಲ್ಲಿ, ಅವತ್ತಿನ ದಿನಮಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ರಾಜಕೀಯವಾಗಿ ಬಲ ತಂದಿರೋ ಜೊತೆಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಕೆಲ ರಾಜಕೀಯ ಭವಿಷ್ಯದ ಬದಲಾವಣೆಗಳು ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಾಗಿರ್ಬೋದು ಮತ್ತು ಅವರ ಅಭಿಮಾನಿಗಳ ಮಟ್ಟದಲ್ಲಾಗಿರ್ಬೋದು ದೊಡ್ಡ ಮಟ್ಟದ ಬಲ, ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಇದನ್ನೇ ಮುಂದಿಟ್ಟುಕೊಂಡು ದಾಳವನ್ನು ಉರುಳಿಸ್ತಾರಾ ಅಥವಾ ಏನ್ ಮಾಡ್ತಾರೆ, ಕಾದ್ ನೋಡಬೇಕಾಗಿದೆ. ಒಟ್ನಲ್ಲಿ ಸಿಎಂಗೆ ಬಿಗ್ ರಿಲೀಫ್ ನಿಂದಾಗಿ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಇನ್ನಷ್ಟು ಬಿರುಸಾಗುವ ಸಾಧ್ಯತೆಗಳಿವೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.